ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ವಿಡಿಯೋನ ಈ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಫ್ರೀ ಆಗಿದ್ದೀರಾ ಅಂತ. ಸೊ ಬೆಳಗ್ಗೆನೇ ಎಡಿಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರೇ ಕೊಡೋಕ್ಕಾಗಿರಲಿಲ್ಲ. ಇಷ್ಟು ದಿನ ಸ್ವಲ್ಪ ಬೇಗನೆ ಒನ್ ಡೇ ಬಿಫೋರೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ನಾನು ಮೊದಲೇ ನಿಮಗೆ ತಿಳಿಸಿದ್ದೆ, ನಾನು ಹಿಂಗೆ ಡಿಮೋಟಿವೇಟ್ ಆಗಬಾರ್ದು, ನನಗೂ ಅಂದರೆ ಡೇ ಟು ಡೇ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮಗೆ ಎಷ್ಟು ಮೋಟಿವೇಶನ್ ಇಂಪಾರ್ಟೆಂಟೋ ನನಗೂ ಅಷ್ಟೇ ಮೋಟಿವೇಶನ್ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಂದರೆ ಈಸಿ ಅಲ್ವೇ ಅಲ್ಲ. ಸೊ ನೀವು ಲೈಕ್ಸು ಮತ್ತು ನಿಮ್ಮ ಕಮೆಂಟ್ಸು ಮತ್ತು ಶೇರ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ನಾನು ಮಾಡೋ ವೀಡಿಯೋಸ್ಗೆ ಒಳ್ಳೆ ರೀಚ್ ಸಿಗ್ತಾ ಇದೆ ಅಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ, ಎಷ್ಟು ಜನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಿರ್ತೀರ ಆ್ಯಂಡ್ ನೋಡ್ತಿರ್ತೀರಲ್ಲ, ಸೊ ಮಿನಿಮಮ್ ವ್ಯೂಸ್ ಬರುತ್ತಲ್ಲ, ಸೊ ಪ್ರತಿಯೊಬ್ಬರೂ ಯಾರಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿಗೆ ಏನು ಲೇಝಿ ಆಗಿದ್ದಾರೆ, ವೆಯ್ಟ್ ಲಾಸ್ ಮಾಡ್ಕೊಳ್ತಿಲ್ಲ ಅಂತಂದವ್ರಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಅವರು ಜಾಯ್ನ್ ಆಗಲಿ, ಒಬ್ಬರಲ್ಲ ಒಬ್ಬರು ಆಗೇ ಆಗ್ತಾರೆ. ಲೈಕ್ಸ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಅದರಿಂದ ಬೂಸ್ಟಪ್ ಆಗುತ್ತೆ ನಮ್ಮ ವೀಡಿಯೋ. ಸೊ ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಆಗುತ್ತೆ. ಇದೊಂದು ಮಾಡಿದ್ರೆ ಡೈಲಿ ಮಿಸ್ ಮಾಡ್ದೇ ಹಾಕ್ತೀನಿ, ಆಯಿತಾ? ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಬನ್ನಿ, ಇವತ್ತು ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 18. ವೆಲ್ಕಮ್ ಟು ಡೇ 18th ಆಫ್ 30 days ವೆಯ್ಟ್ ಲಾಸ್ ಚಾಲೆಂಜ್. ಆ್ಯಂಡ್ ಮಾರ್ನಿಂಗ್ ಇವತ್ತು ವಾಕಿಂಗ್ ನಾನು ಒಬ್ಬಳೇ ಹೋಗಿಲ್ಲ, ನನ್ನ ಜೊತೆ ನನ್ನ ಹಸ್ಬೆಂಡು ಬಂದಿದ್ದರು. ಸೊ ಇವತ್ತಿಂದ ಅವ್ರನ್ನೂ ವಾಕಿಂಗ್ ಕರ್ಕೊಂಡು ಹೋಗಬೇಕು, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೆ ಶಿಫ್ಟ್ ವೈಸ್ ಇರುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಆದರೆ ಮಾರ್ನಿಂಗ್, ಈವ್ನಿಂಗ್ ಆದರೆ ಈವ್ನಿಂಗ್. ಬಟ್ ಇನ್ನೊಂದು ನಾನು ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ ನಿಮಗೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಪಾಸ್ಟ್ ಒಂದು 3-4 ಡೇಸಿಂದ ಎಕ್ಸಸೈಸಸ್ಸಿಂದು ನಾನು ಹಾಕ್ತಾಯಿಲ್ಲ ಕ್ಲಿಪ್ಪಿಂಗ್ಸು. ಅದೇನಾಗ್ತಿದೆ ಅಂದರೆ, ಈವ್ನಿಂಗೂ ಸಹ ನಾನು ವಾಕಿಂಗೇ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಅರೌಂಡ್ 40 minutes ವಾಕಿಂಗ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಮತ್ತೆ ವರ್ಕೌಟ್ಸ್ ಮಾಡ್ಕೊಳ್ಳೋದು ಸ್ಕಿಪ್ ಮಾಡಿದ್ದೀನಿ. ಸೊ ಅದು ಒಂದು ಅಪ್ಡೇಟ್ ಮಾಡಬೇಕಿತ್ತು ನಿಮಗೆ. ಸೊ ಮಾರ್ನಿಂಗ್ ಅಂತೂ ವಾಕ್ ಕಂಪಲ್ಸರಿ ಮಾಡಿರ್ತೀನಿ 1 hour. ಅದ್ರ ಜೊತೆ ಈವ್ನಿಂಗ್ ಟೈಮಲ್ಲಿ ಸೊ ಇವ್ರದ್ದು ಅದೇ ಡ್ಯೂಟಿ ಶಿಫ್ಟ್ ವೈಸ್ ಇದಾಗುತ್ತಲ್ಲ, ಸೊ ಹಾಗಾಗಿ ಇವ್ರ ಜೊತೆ ನಾನು ಈವ್ನಿಂಗೂ ವಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವರ್ಕೌಟ್ಸ್ನ 10 minutes ಮಾಡ್ಕೊಂಡಿಲ್ಲ. ಆ್ಯಂಡ್ ಮಾರ್ನಿಂಗಿಂದ ವೆಯ್ಟ್ ಚೆಕ್ ಮಾಡಿ ತೋರಿಸಿದೆ. ಇವತ್ತು ಮಾರ್ನಿಂಗ್ ಏನು ಡ್ರಿಂಕ್ ತೊಗೊಂಡಿದ್ದೀನಿ ತೋರಿಸಿದ್ದೀನಿ. ರೆಗ್ಯುಲರಾಗಿ ವೀಕೆಲ್ಲ ಅದನ್ನೇ ತೊಗೊಳ್ತೀನಿ, ನಾರ್ಮಲಾಗಿ ಡೈಲಿ ತೊಗೊಳ್ಳೋ ಅಂಥದ್ದೇ. ಆ್ಯಂಡ್ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಸೊ ಹಾಗಾಗಿ ನನಗೆ ಬೇರೆ ಏನು ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ 1-2 ಎಗ್ನ ಯೂಸ್ ಮಾಡಿಕೊಂಡು ಎಗ್ ಆಮ್ಲೆಟ್ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ ಬರ್ಫಿ ಆ್ಯಂಡ್ ಸ್ವಲ್ಪ ನಾನು ಚಟ್ನಿ ಮಾಡ್ತಾಯಿದ್ದೆ. ಚಟ್ನಿಗೆ ಅಂತೇಳಿ ಶೇಂಗಾ ಎಲ್ಲ ಹುರಿದಿದ್ದೆ. ಒಂದು ಹಿಡಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ, ಹುರಿದಿರೋ ಶೇಂಗಾ. ಆ್ಯಂಡ್ ಮಧ್ಯಾಹ್ನ ಇವತ್ತು ಲಂಚ್ಗೆ ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ಮತ್ತು ರೀಸೆಂಟಾಗೆ ತೋರಿಸಿದ್ದೆ ರಾಗಿ ಮುದ್ದೆನ ಯಾವ ರೀತಿಯಾಗಿ ಮಾಡ್ಕೊತೀನಿ ನಾನು ಅಂತ. ಸೊ ಹಾಗಾಗಿ ರೆಸಿಪಿ ಏನು ನಾನು ನಿಮಗೆ ಶೂಟ್ ಮಾಡಿ ತೋರಿಸಿಲ್ಲ. ಲಂಚ್ಗೆ ರಾಗಿ ಮುದ್ದೆ, ಅದ್ರ ಜೊತೆ ಶೇಂಗಾ ಚಟ್ನಿ, ನೀರಾಗಿರೋಂಥ ಶೇಂಗಾ ಚಟ್ನಿ ಕಾಂಬಿನೇಷನ್ ಸಖತ್ತಾಗಿರುತ್ತಲ್ಲ. ಸೊ ಇದನ್ನು ಮಧ್ಯಾಹ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ ಬಿಟ್ವೀನು ನಾನು ಲಂಚ್ ಮಾಡೋದಕ್ಕೂ ಮುಂಚೆನೇ ಅದು ಇದು ಅಂತ ಸ್ವಲ್ಪ ತಿಂದುಬಿಟ್ಟಿದ್ದೀನಿ. ಅಂದರೆ ಶೇಂಗಾ ಮತ್ತು ಇನ್ನೇನೋ ಸ್ವಲ್ಪ ಮೂಂಗ್ ದಾಲು ಈ ಥರದ್ದು ಚಿಕ್ಕ ಪುಟ್ಟ ತಿಂದಿರೋದ್ರಿಂದ ನಾನು ಏನು ಮಾಡ್ಕೊಂಡೆ ಅಂದರೆ, ಮಧ್ಯಾಹ್ನ ಲಂಚ್ಗೆ ದೊಡ್ಡ ರಾಗಿ ಮುದ್ದೆ ತೊಗೊಳ್ಲಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿರುವಂಥ ರಾಗಿ ಮುದ್ದೆನ ತೊಗೊಂಡಿದ್ದೀನಿ. ಯೂಶ್ವಲಿ ಮಧ್ಯಾಹ್ನ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೆವಿನೇ ಮಾಡ್ಕೊಳ್ತೀನಿ, ಯಾಕಂದರೆ ಮತ್ತೆ ನೈಟ್ ಡಿನ್ನರ್ ಏನೂ ತೊಗೊಳ್ಳಲ್ಲ. ಸೊ ಓನ್ಲಿ ಏನಂತಾರೆ ವೆಜಿಟೇಬಲ್ಲು ಅಥವಾ ಕಾಳುಗಳು ಬಾಯ್ಲ್ ಮಾಡಿರೋವಂಥ ವಾಟರ್ನೇ ತೊಗೋಬೇಕಲ್ಲ, ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಹೆವಿ ಮಾಡ್ಕೊಂಡಿರ್ತೀನಿ. ಇಲ್ಲ ಮಧ್ಯಾಹ್ನ ತೊಗೊಂಡಿಲ್ಲ ಅಂದ್ರೂ ಸ್ವಲ್ಪ ಹೊಟ್ಟೆ ಹಶ್ವಾದಂಗಾದರೆ ಒಂದು ಅರೌಂಡ್ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಏನಾದರೂ ತೊಗೊಂಡ್ಬಿಡ್ತೀನಿ. ಸೊ ಇವತ್ತು ಸ್ನ್ಯಾಕ್ಸಿಗೆ ನಾನು ಒಂದು ಆ್ಯಪಲ್ನ ತೊಗೊಂಡಿದ್ದೆ. ಆ್ಯಂಡ್ ಡಿನ್ನರ್ಗೆ ಏನಾಯ್ತು ಗೊತ್ತಾ, ಇವತ್ತು ಡಿನ್ನರ್ ಮುಂಚೆನೇ ನಾನು ಏನಾದರೂ ತೊಗೋಬೇಕು ಅಂದ್ರೂ ಡಿನ್ನರ್ವರೆಗೂ ತೊಗೊಂಡೋಗಂಗಿಲ್ಲ ಅದನ್ನು. ಸೊ ಇನ್ ಬಿಟ್ವೀನ್ 5 to 6 ಈ ಟೈಮಲ್ಲೇ ನಾನು ತೊಗೊಂಡ್ಬಿಡ್ತೀನಿ. ಸೊ ಅದು ಸ್ನ್ಯಾಕ್ಸ್ ಥರ ತೊಗೊಂಡಿರ್ತೀವಿ ಅನ್ನೋ ಫೀಲಿಂಗ್ ಇರ್ತದೆ. ಸೊ ನೈಟ್ ನಾವು ಸೂಪ್ ತೊಗೋಬೇಕು, ಕ್ಲಿಯರ್ ಸೂಪ್ ಅನ್ನೋ ಒಂದು ರೂಲ್ನ ಬ್ರೇಕ್ ಮಾಡೋದಿಲ್ಲ, ಅದು ಅಂತೂ ಕಂಪಲ್ಸರಿ ತೊಗೊಳ್ಳೇಬೇಕು. ಆ್ಯಂಡ್ ಇವತ್ತು ತವಾ ಫಿಶ್ನ ತೊಗೊಂಡಿದ್ದೆ, ಒಂದು 4 ಪೀಸಷ್ಟು. ಅಂದರೆ ಜಾಸ್ತಿ ಏನೂ ಆಯಿಲ್ ಹಾಕಿಲ್ಲ, ತವಾ ಫ್ರೈ ಅಂತ ಹೇಳ್ತೀವಲ್ಲ, ತುಂಬ ಚೆನ್ನಾಗಿತ್ತು. ಈ ಒಂದು ತವಾ ಫಿಶ್ನ ತೊಗೊಂಡೆ.
ಲಡ್ಡುಗೆ ಆರಾಧ್ಯಗೆ ಫಿಶ್ ತುಂಬ ಇಷ್ಟ. ಸೊ ನನಗೂ ತುಂಬ ಇಷ್ಟ. ಬಟ್ ಅವ್ರು ಕೇಳಿದರು ಅಂತೇಳಿ ಫಿಶ್ ಹೊರಗಡೆಯಿಂದ ತೊಗೊಂಡು ಬಂದಿದ್ದು. ಅವ್ರಿಗೆ ಬರೀ ಸಾಲ್ಟ್ ಹಾಕಿರೋದು ಆ್ಯಂಡ್ ನಮಗೆ ಈ ಥರ ಎಲ್ಲ ಸ್ವಲ್ಪ ಏನು ಸ್ಪೈಸಿ ಆಗಿರೋಂಥದ್ದು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತೊಗೊಂಡೆ, ಒಂದು ಚಿಕ್ಕ ಚಿಕ್ಕ 4 ಪೀಸಸ್ ಅಷ್ಟು. ಇದು ಬಂದುಬಿಟ್ಟು ನಾನು ಅರೌಂಡ್ 6 ಓ ಕ್ಲಾಕಿಗೆ ತೊಗೊಂಡೆ ಅನಿಸುತ್ತೆ. ಸೊ 5:45 ಈ ಟೈಮಲ್ಲಾಗಿತ್ತು. ಆ್ಯಂಡ್ ಅದಾದಮೇಲೆ ಡಿನ್ನರ್ಗೆ ನಾರ್ಮಲಾಗಿ ಮಾಡ್ಕೊಳ್ಳೋ ಅಂಥದ್ದೇ. ಸೊ ಮತ್ತೆ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಪ್ಪ ಅಂತ ಏನು ಬ್ರೌನ್ ಕಲರ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ, ಕರಿಬೇವು ಇರುತ್ತಲ್ಲ, ಒಂದು ಇಡಿಯಷ್ಟು ಕರಿಬೇವು ತೊಗೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕರಿಬೇವು, ಒಂದು 2-3 ಎಳೆಯಷ್ಟು ಕರಿಬೇವು ತೊಗೊಂಡು ಸ್ವಲ್ಪ ಕ್ರಷ್ ಮಾಡ್ಕೊತೀನಿ. ಅದನ್ನು ಈ ಒಂದು ಸೂಪ್ಗೆ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮಗೇನಾದರೂ ಬೇರೆ ಸೋಂಪು ಬೇಕಿದ್ದರೆ ಹಾಕ್ಕೋಬೇಕು ಅನಿಸಿದ್ರೆ ಹಾಕ್ಕೋಬೋದು. ಸೊ ಇದೆಲ್ಲ ಹಾಕಿ ಕಡಲೆಕಾಳನ್ನ ಒಂದು 4-5 ವಿಷಲ್ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. ಈ ಒಂದು ವಾಟರ್ನ ನಾನು ಡಿನ್ನರ್ಗೆ ತೊಗೊಂಡಿರೋದು. ಸೊ ಇದಾಗಿತ್ತು ಡೇ 18th. ಆ್ಯಕ್ಚುಲಿ ಇವತ್ತು ಕೂಡ ಅಂದ್ಕೊಂಡೆ ಡೇ 18th ಆ್ಯಂಡ್ ಡೇ 19th ಒಟ್ಟಿಗೆ ಸೇರಿ ನಾಳೆ ಅಪ್ಲೋಡ್ ಮಾಡೋಣ ಅಂತ. ಮಾರ್ನಿಂಗಿಂದ ಆಗಿರಲಿಲ್ಲ, ಬಟ್ ಬೇಡ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.